ಇನ್ನು ಭಾಳ 10 ವರ್ಷ ಕಿಸು ಸಂಸಾರ ಮಾಡೀನಿ ಅದ್ರ ಮುಂದೆ ಏನಾಕೇನು ಕೊಟ್ಟು ಹೊಯ್ಕೋಬೇಕು ನಿನ್ನ ಹೆಸರು ಮ್ಯಾಗ. ಖರೆ ಐತಪ್ಪ, ನೀ ಹೇಳೋದು ಖರೆ ಐತಿ. ಅಂದ ನಮ್ಮಪ್ಪ ನನಗೆ ಮದುವೆ ಆಗತ್ತೇಳಿ ಭಾಳ ಚಾಲಿ ಉರ್ದು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಂತೇಳಿ ಬಿಟ್ಟು ನಿನ್ನ ತಕ್ಕ. ಅದಪ್ಪ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡ್ ಕರಿ ಏನು ಮಾಡೋದು, ಆದ್ರೆ ನಿಂದ ನಿಲ್ವಾತಿ. ಈಗ ನಿಂದ 40 ವಯಸ್ಸು, 20 ವರ್ಷ ಹುಡುಗಿ ಬೇಕನ್ನಾಕಿ, 50 ವರ್ಷ ಕಂದ್ರೆ ಈಗ ನಿಂದೆಲ್ಲ ಮುಗಿದಿರ್ತೈತಿ ಕಂತ. ಆಕೆ ಮುಂದೆ ಹೆಂಗೆ ಮಾಡ್ಬೇಕು? ಅವಾಗ ಮತ್ತೆ ದೀಪನಿಂದ ಬೆಳಕು ಬೇರೆದವ್ರದಾಕೈತಿ ಹುತ್ತು ಹಡಿಸಿ ಮಗನ ತಿಳ್ಕೊ ಹೊಂದೈತಿ. ಇನ್ನೊಂದು 10 ವರ್ಷ ಹಿಂಗೆ ತಡ್ಕೊ, ಹಿಂಗೆ ಸತ್ತು ಹೋಗಿಬಿಡ್ನಿ. ಅಯ್ಯೋ ದುರ್ವಿಧಿಯೇ, ನನ್ನ ಕಾಲ ಮೇಲೆ ನಾನೇ ನಿಂತ್ಕೋಬೇಕು ಅಂತ ಬಿಟ್ಟೆ, ಈಗ ನಂದೇ ನಿಲ್ಲವಾತು. ಈ ಹಾಳಾದ ಮದುವೆ ಇನ್ನ ಮಾಡ್ಕೊಂಡ್ರೆ ಮುಂದಿನ ಭವಿಷ್ಯ ನೋಡಕತ್ತರೆ ಬಾಳ ಮನಸ್ಸಿಗೆ ನೋವಾಗುತ್ತೆ. ನನ್ನ ಎಸಿ ರೂಮಲ್ಲಿ ಅವಳು ನಾ ಮಕ್ಕೋಬೇಕಾಗತ್ತೆ. ಯಾವದಾರು ಹಣಮನ್ ದೇವರ ಗುಡಿಗೆ, ಯಾವದಾರ ಮಠ ಸೇರಲೇಬೇಕು. ನಾನು ಮದುವೆ ಆಗಲ್ಲ. ಯಾವದರೆ ಮಠ ಸೇರುತ್ತೇನೆ. ಇನ್ನೊಂದು 10 ವರ್ಷ ಮಠದಲ್ಲಿ ಎಲ್ಲರಿಗೆ ಪ್ರಸಾದ ಕೊಟ್ಟು ಕೂತು ಆರಾಮ ದೇವರು ತರ ಕೈ ಮುಗಿತೇನೆ. ಹಲಕಟ್ಟು ಅಡಿಸಿ ಮಗನ ಇನ್ಕಟ್ ಮಠ ನಮ್ಮ ಊರಾಗೆಲ್ಲ ಹಲಕಟ್ಟು ಗಿರಿ ಮಾಡಿ ಈಗ ಮಠ ಸೇರಾಕೊಂಡಿದ್ದಿ. ಈಗ ಮಠ ಸೇರಿ ಏನು ಮಾಡೋ, ಮಠಕ್ಕೆ ಬರೋ ಹುಡುಗಿಯರಿಗೆ ಸಿಗಟ್ಟು ಹೆಬ್ಬಳ್ಳೆ ಹಿಂಗೆ ಹನಿಗೆ ಸಿಗ್ನಲ್ ಮಾಡೋ ಮಗ ಇದ್ದೀನಿ. ಅಯ್ಯೋ ದೇವರೇ, ನಿನ್ನ ಸೇವನು ಮಾಡಲು ನಾನು ಲೈಕಿಲ್ಲವೇ? ಹಲಕಟಗಿರಿ ಮಾಡಿ ನಿನ್ನ ಸೇವೆ ಮಾಡಕ ನಡೆದುಲ್ಲವೇ ಭಗವಂತ? ಧರೆಗಿಳಿದು ಬಂದು ಹೇಳು ಭಗವಂತ. ನೀನ ತಮ್ಮ ಯಾವುದಕ್ಕೂ ಲಾಯ್ಕ, ಯಾಕಂದ್ರೆ ವಯಸ್ಸು ಮುಗಿದೈತಿ. ವಯಸ್ಸಿದ್ದಾಗ ಮದುವೆ ಆಗಬೇಕು. ಎಲ್ಲರಿಗೂ ಹೇಳ್ತಾನೆ ನಾವು ವಯಸ್ಸಿದ್ದಾಗ ಮದುವೆ ಆಗ್ರಿ, ಕಾಮಗಿರ್ರಿ. ಯಾಕೆ ನಮ್ಮ ಮ್ಯಾಲೆ ಪ್ರೀತಿ ಕಡಿಮೆ ಐತೆ? ನಮ್ಮ ಇಡುವೇನೋ ನೋಡವರಿ. ಕಷ್ಟಪಟ್ಟು ಡೈಲಾಗ್ ಹೊಡ್ತೀನಿ, ಇಷ್ಟಪಟ್ಟು ನೋಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಎಲ್ಲರೂ ನಮ್ಮನ್ನ ಬೆಳೆಸಿಕೊಡಿ. ಹಿಂದೂ ಬೆಳೆಸಿದಿರಿ, ಮುಂದೆ ಬೆಳೆಸಿದ್ದೀರಿ, ಎಲ್ಲ ನಮ್ಮನ್ನು ಚೆನ್ನಾಗಿ ಬೆಳೆಸಿಕೊಡಿ.